ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದನ್ನು ಬೆಂಡೆಕಾಯಿ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಳೆ ಬೆಂಡೆಕಾಯಿನ ನೋಡಿ ಈ ರೀತಿ ಮಾಡಿ ನಾವು ತೊಗೊಳ್ಬೇಕು. ಅದು ತುದಿ ಆದ ಕೂಡಲೇ ಅದು ಎಳೆದಾಗಿರುತ್ತೆ ಅಂತ ಚೆನ್ನಾಗಿ ತೊಳ್ಕೊಂಡು ಒಂದು ಒಳ್ಳೆ ಬಟ್ಟೆಯಿಂದ ನಾವು ಇದನ್ನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಬೆಂಡೆಕಾಯಿನ ನಾನು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತವಾನ ಇಟ್ಕೊಂಡು ಒಂದು ಕಬ್ಬಿಣದ ಬಾಣಲಿನ ಇಟ್ಕೊಂಡು ನಾನು ಅದನ್ನು ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಬರ್ತೀನಿ. ಯಾಕೆಂತ ಹೇಳಿದ್ರೆ ಇದರಲ್ಲಿ ನ್ಯೋಳಿ ಅಂಶ ಇರೋದ್ರಿಂದ ಅದು ನಾವು ಗೊಜ್ಜೆಲ್ಲ ಮಾಡುವಾಗ ಅದು ನ್ಯೋಳಿ ಬಿಟ್ಕೊಳ್ತದೆ. ಅದರಿಂದ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಇದು ಹೋಟೆಲ್ಗಳಲ್ಲಿ ಸಾಂಬಾರೆಲ್ಲ ಮಾಡುವಾಗ ಅವರು ಉರಿಯೋದಿಲ್ಲ, ಹಾಗೇ ಹಾಕ್ತಾರೆ. ಸೊ ಅದು ಆ ರೀತಿ ಇರ್ತದೆ, ನಮಗೆ ತಿನ್ನುವಾಗ ಗೊತ್ತಾಗ್ತದೆ. ಆದರೆ ಇಲ್ಲಿ ನಾವು ಬರೀ ಬೆಂಡೆಕಾಯಿನ ಮಾತ್ರ ಮಾಡೋದ್ರಿಂದ ಈ ರೀತಿ ಹುಳಿನ ಅಂಶ ಇದು ಬೇಕು ಅದಕ್ಕೆ. ಅದರಿಂದ ನಾನಿಲ್ಲಿ ಲಿಂಬೆಹಣ್ಣು ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಲವರು ಇದಕ್ಕೆ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣಿನ ಜೊತೆಗೆ ಹಾಕಿ ಹುರ್ಕೊಳ್ತಾರೆ. ಅದರಿಂದ ನಾನಿಲ್ಲಿ ಆ ರೀತಿ ಮಾಡ್ತಾಯಿಲ್ಲ. ನಾನು ಒಂದು ಅರ್ಧ ಲಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಇದು ಉರಿಯೋದ್ರಿಂದ ನ್ಯೋಳಿ ಕಮ್ಮಿ ಆಗುತ್ತೆ. ನೋಡಿ, ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಾಗಿದೆ. ನಾನು ಒಂದು ಮಿಕ್ಸಿ ಜಾರಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಚಿಕ್ಕ ಶುಂಠಿ ಪೀಸು ಹಾಗೂ ಹಸಿಮೆಣಸು ಮತ್ತು ಚಕ್ಕೆ ಲವಂಗ ಹಾಗೂ ಅರ್ಧ ಕಪ್ ಆಗುವಷ್ಟು ಒಂದು 2 ಟೇಬಲ್ ಸ್ಪೂನು ಧನಿಯಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಸಾಕಾಗ್ತದೆ. ಅದೇ ರೀತಿ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಬೌಲಿನಷ್ಟು ತೆಂಗಿನಕಾಯಿ ತುರಿ ಮತ್ತು ಕಾಳು ಮೆಣಸು. ನಮಗೆ ಖಾರ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಒಂದು ಚಿಟಿಕೆ ಅರಿಶಿನ ಪುಡಿ ಈ ರೀತಿ ಹಾಕ್ಕೊಳ್ಬೇಕು. ಮತ್ತು ಈರುಳ್ಳಿ, ಟೊಮೆಟೊ, ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಒಂದು ಸಾಸಿವೆನ ನಾವು ಹಾಕ್ಕೊಳ್ಬೇಕಾಗ್ತದೆ. ಅದು ಸಿಡಿದ ಮೇಲೆ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಂಥ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿ ಬೇಕಾಗ್ತದೆ ಇದಕ್ಕೆ. ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತುಂಬ ಏನು ಬ್ರೌನ್ ಆಗೋದು ಬೇಡ, ಮೀಡಿಯಮ್ ಸೈಜಲ್ಲಿ ಬ್ರೌನ್ ಆದರೆ ಸಾಕು. ಮೀಡಿಯಮಲ್ಲಿ ಬ್ರೌನ್ ಆಗಬೇಕು, ಒಂದು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನೋಡಿ, ಈಗ ಅದ್ರ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾರ್ಮಲಾಗಿ ನಾವು ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ 2 ದೊಡ್ಡ ಟೊಮೆಟೊನ ನಾನು ಹಾಕ್ಕೊಳ್ತೀನಿ. ಹಣ್ಣಾಗಿರಬೇಕು ಟೊಮೆಟೊ, ಆ ಥರ ಟೊಮೆಟೊಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೆಟೊ ಬೇಗ ಬೇಯಲಿ ಅಂತ ಹೇಳಿ ನಾನು ಅದು ಸ್ಮ್ಯಾಶ್ ಆಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಇದು ಸ್ಮ್ಯಾಶ್ ಆಗಿದೆ. ನಾನು ಮಾಡಿ ಇಟ್ಕೊಂಡಂತಹ ಮಸಾಲೆನ ನಾನು ಈಗ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ತೀನಿ. ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿನ ಈ ಮಸಾಲೆ ಜೊತೆಯಲ್ಲೇ ನಾನು ಹುರ್ಕೊಳ್ತೀನಿ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮಸಾಲೆ ಜೊತೆಯಲ್ಲಿ ನಾವು ಇದನ್ನು ಹೀಗೆ ಹುರ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬೆಂಡೆಕಾಯಿ ಮತ್ತು ಮಸಾಲೆ ಹಸಿ ವಾಸನೆ ಹೋಗಬೇಕು. ಆದ್ದರಿಂದ ಈಗ ನಾನು ಮಸಾಲೆ ನೀರನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿಗೆ ತಕ್ಕಂತೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನಿಲ್ಲಿ ಮೊದಲೇ ಸ್ವಲ್ಪ ಟೊಮೆಟೊ ಬೇಯುವಾಗ ಉಪ್ಪು ಹಾಕಿದೆ, ನಂತರ ನಾನು ನೋಡಿಕೊಂಡು ಮತ್ತೆ ಪುನಃ ಉಪ್ಪು ಹಾಕ್ಕೊಳ್ತೀನಿ. ಅದೇ ರೀತಿಯಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಅರ್ಧ ಕೊತ್ತಂಬರಿನ ಮತ್ತೆ ನಾನು ಹಾಕ್ಕೊಳ್ಳೋಕ್ಕೋಸ್ಕರ ಇದರಲ್ಲಿ 1/4 ಭಾಗ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಚಪಾತಿಗೆ ಎಲ್ಲ ಬೇಕಾಗ್ತದೆ. ಆದ್ದರಿಂದ ಇಷ್ಟು ಗ್ರೇವಿನ ನಾನು ಮಾಡಿಟ್ಕೊಂಡಿದ್ದೀನಿ. ಇದು ಒಂದು 10ರಿಂದ 15 ನಿಮಿಷ ಕುದಿಬೇಕು. ಇದು ಆಗಿದೆ ನೋಡಿ. ಈಗ ನಾನು ಚಪಾತಿ ಜೊತೆಗೆ ಇದನ್ನು ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ. ಈ ರೀತಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಇದು ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಬಾಯ್.